ನಾವಿವತ್ತು ಬೆಳಗ್ಗೆನೇ ಫುಲ್ ಸ್ನಾನ ಮಾಡಿಬಿಟ್ಟು ಇವಾಗ ಗಿಚ್ಚಾಗಿ ರೆಡಿ ಆಗಿಬಿಟ್ಟು ಎಲ್ಲ ನಮ್ಮ ಅಣ್ಣ ನಾವೆಲ್ಲರೂ ಹೊರಟಿದ್ವಿ. ರೂಮ್ನಂತೂ ಚಿತ್ರಾನ್ನ ಮಾಡಿಬಿಟ್ಟಿದ್ವಿ. ಆದರೆ ನೈಟು ಎ ಸಿ ನೋಡಿ, ಎ ಸಿ ರೂಮ್ ತೊಗೊಂಡಿದ್ರು ಕೂಡ ಆದರೆ ಏನು ಎ ಸಿ ಯೂಸ್ ಇಲ್ಲ. ಆದರೆ ಸೆಕೆ ಮಾತ್ರ ಕಿತ್ಕೊಂಡು ಬರ್ತೈತೆ. ನೋಡ್ಬೋದು ಮುಖದಲ್ಲೆಲ್ಲ ಇವಾಗಲೂ ಯಾವ ಥರ ಬೆವರು ಬರ್ತೈತೆ ಅಂತೇಳಿ ಆ ಥರ ಹೀಟ್ ಆಗ್ತೈತೆ. ನೋಡ್ಬೋದಲ್ಲ, ಇಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಫುಲ್ ಆಗಲೇ ರೆಡಿಯಾಗಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಇವಾಗ ನಾವಿನ್ನೇನು ಹೋಗ್ತಿರೋದು ತಿರುಪತಿಗೆ, ಇನ್ನೇನು ದರ್ಶನಕ್ಕೆ ಹೋಗ್ತಾ ಇದೀವಿ. ಮತ್ತು ತಿರುಪತಿಯಲ್ಲಿ ನೋಡಿ ಯಾವ ಥರ ಎಲ್ಲ ವೀಡಿಯೋ ಎಲ್ಲ ಫುಲ್ಲಾಗಿರುತ್ತೆ. ತಿರುಪತಿದು ವೀಡಿಯೋ ಎಲ್ಲ ಫುಲ್ಲಾಗಿ ಆದಷ್ಟು ಫುಲ್ಲನ್ನೇ ವೀಡಿಯೋ ಮಾಡ್ತೀನಿ. ಅಲ್ಲಿ ಹೇಳ್ತಿದ್ದಾರೆ ಫೋನು ಅಷ್ಟು ಅಲೋ ಮಾಡಲ್ಲಂತೆ, ಆದರೆ ನಿಜ ಏನೋ ಗೊತ್ತಿಲ್ಲ. ಅದೇ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕವರೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಚೆನ್ನಾಗೇನೋ ಸಪೋರ್ಟ್ ಮಾಡಿದರೆ, ಆದರೆ ಯೂಟ್ಯೂಬಲ್ಲಿನೇ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇಲ್ಲ. ಯೂಟ್ಯೂಬಲ್ಲಿನೇ ಸ್ವಲ್ಪ ಬೇಗನೆ ಸಪೋರ್ಟ್ ಮಾಡಿದರೆ ನಾನು ಸ್ವಲ್ಪ ಇನ್ನೂ ದೊಡ್ಡದಾಗಿನೇ ವೀಡಿಯೋ ಮಾಡೋದಕ್ಕೆ ವೀಡಿಯೋ ಮಾಡ್ಬೋದು. ಮತ್ತು ಮುಂದೆ ನೋಡೋಣ ಇನ್ನು ಯಾವ ಥರ ಎಲ್ಲ ಇರುತ್ತೆ ಅಂತಂದೇಳಿ ತಿರುಪತಿಯಲ್ಲಿ. ಮತ್ತು ನಾವು ಇವಾಗ ಕೆಳಗಡೆ ಹೋಗ್ಬಿಟ್ಟು ಒಂದು ಟೀ ಕುಡಿದು ಇವಾಗ ರೇಟ್ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಸಿಗೋಣ ಗಾಯ್ಸ್. ಇವಾಗ ನಾವು ಪ್ರೆಸೆಂಟಾಗಿ ನೋಡಿ ಇಲ್ಲಿ ರೀಚ್ ಆಗಿದ್ದೀವಿ. ನಮ್ಮ ಇಬ್ಬರು ಬ್ರದರ್ಸ್ ಬಂದಿದ್ವಲ್ಲ, ಇವಾಗ ಪ್ರೆಸೆಂಟಾಗಿ ಇಲ್ಲಿ ರೀಚ್ ಆಗಿದ್ದೀವಿ ತಿರುಪತಿಯಲ್ಲಿ. ಜಾಸ್ತಿ ಅಂದರೆ ನೋಡಿ ಇಲ್ಲೇದಲ್ಲ ಫೋಟೋ ಹಾಕೋದು, ಮೇಲ್ಗಡೆ ಎಲ್ಲ ಗುಡ್ಡ ಎಲ್ಲ ನೋಡ್ತಿರ್ಬೋದಲ್ಲಿ ಯಾವ ಥರ ಎಲ್ಲ ಕಾಣುತ್ತೆ ಅಂತ. ಆದರೆ ನಮ್ಮ ಅಣ್ಣ ಅಂದ್ಕೊಂಡಿರ್ಬೋದು ಇವ್ನು ಬಂದಿರೋದು ಬರೀ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ. ಹಂಗೇನಿಲ್ಲ, ಬ್ಲಾಗರ್ಸಿನ ಕಷ್ಟ ಬ್ಲಾಗರ್ಸಿಗೆ ಮಾತ್ರ ಗೊತ್ತಾಗೋದು. ಯಾಕಂತಂದರೆ ನಾವೆಲ್ಲೇ ಹೋದ್ರೂ ಕೂಡ ಒಂದು ಪ್ಲೇಸಸ್ದು ಕ್ಯಾಪ್ಚರ್ ಮಾಡಿ ಜನರಿಗೆ ತಿಳಿಸ್ಬೇಕನ್ನೋದು ತಾನೇ ನಮ್ಮ ಉದ್ದೇಶ ಆಗಿರೋದು. ಇಲ್ಲಿ ನಮ್ಮ ಲಗೇಜ್ಗಳನ್ನೆಲ್ಲ ಇಲ್ಲೇ ಇಡಬೇಕಂತೆ. ಲಗೇಜ್ಗಳೆಲ್ಲ ನೋಡಿ ಅಲ್ಲಿ ನೋಡಿ ತಿರುಪತಿ ಮೇಲೆ ತಗೊಂಡು ಹೋಗೋಕ್ಕೆ ಕ್ಯಾರಿ ಮಾಡೋಕ್ಕಾಗಲ್ಲಲ್ಲ, ಲಗೇಜ್ಗಳು ಇಡೋ ಜಾಗ ಇದು. ನೋಡಿ ಇಲ್ಲಿ ಏನೇನು ತರಬಾರ್ದು ಅಂತೇಳಿನೂ ಹಾಕಿದ್ದಾರೆ. ಡ್ರೋನ್ ತರಂಗಿಲ್ಲಂತೆ, ವೈಫರ್ಸ್ನು ಸೋಗರು ಡಾಗ್ ಇವೇನೂ ಇಲ್ಲ, ಮಾಡೋಂಗಿಲ್ಲ. ಆದರೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಅಲೋ ಮಾಡ್ತಾರೇನೋ ಒಂದು ಗೊತ್ತಿಲ್ಲ. ಇದೇ ಎಲ್ಲ ಲಗೇಜ್ಗಳು ಇಡೋಂಥ ಜಾಗ. ಏನು ಮಾಡ್ತಾರೇನೋ, ಬೈತಾರೋ ಇಲ್ಲ ವೀಡಿಯೋ ಮಾಡಿದ್ರಿ ಅಂತ ಗೊತ್ತಿಲ್ಲ. ಆದರೆ ವೀಡಿಯೋ ಮಾಡ್ತಾಯಿದ್ದೀನಿ, ಬೈದರು ಬಿಟ್ಟರು ಎಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಅಷ್ಟೇ. ಅಂದರೆ ಕ್ಯಾಮ್ರಾ ನಾಟ್ ಅಲೌಡ್ ಅಂತೇನು ಎಲ್ಲೂ ಹಾಕಿಲ್ಲ. ನೋಡ್ತಿರ್ಬೋದು ಇಲ್ಲೇ ಲಗೇಜ್ ಎಲ್ಲ ಒಂದು ಇದರಲ್ಲಿ ಇಡೋವಂಥದ್ದು. ನೋಡೋಣ, ಮತ್ತೆ ಎಲ್ಲಾದರೂ ಯಾರಾದರೂ ಬೈದರೆ ಅಲ್ಲೇ ಸ್ಟಾಪ್ ಮಾಡಿದರೆ ಆಗುತ್ತೆ. ಇಲ್ಲೇ ಕೌಂಟ್ರ್ ಮೇಲೆ ಇಡೋದು ಸಾಕು. ಇಲ್ಲಿಗೆ ಇರಲಿ ವಿಡಿಯೋ. ಅಣ್ಣ ಇದು ನಿನಗೆ. ನಾವು ಇವಾಗ ಪ್ರೆಸೆಂಟಾಗಿ ಒಂದು ನೋಡಿ ಎಂಥ ದುರ್ಸಾಹಸ ಮಾಡಿ ಬಂದರೆ ಬರೀ ಒಂದು ಹೆಲ್ಮೆಟ್ ಇಡೋದಕ್ಕೆ 100 ರೂಪಾಯಿ ಕೊಟ್ಟಿದ್ವಿ. 3 ಹೆಲ್ಮೆಟ್ಗೆ 300 ರೂಪಾಯಿ ಕೊಟ್ಟಿದ್ವಿ. ಎಂಥ ದಡ್ರ ಅಂತ ಹೇಳ್ಬೇಕು, ಜಾಂಡ್ರ ಅಂತ ಹೇಳ್ಬೇಕು ಗೊತ್ತಿಲ್ಲ. ಆದರೆ ಮೇಲ್ಗಡೆ ಫೋನ್ ಇದು ಎಲ್ಲ ಅದೇ ಹೆಲ್ಮೆಟ್ ಇಡೋದಕ್ಕೆ ಜಾಗ ಇರುತ್ತೋ ಇಲ್ಲೋ, ಬೈಕಲ್ಲಿ ಇಟ್ಟು ಹೋಗೋದಕ್ಕೆ ನಾವು ಹೆಲ್ಮೆಟ್ ಲಾಕರ್ ಕೂಡ ತಂದಿಲ್ಲ, ಏನಿಲ್ಲ. ನಾವು ಸಡನ್ನಲ್ಲಿ ಮತ್ತೆ ಎಲ್ಲಾದರೂ ಹೆಲ್ಮೆಟ್ ಇಟ್ಟು ಹೋಗೋಕ್ಕೆ ಮತ್ತು ರಿಟರ್ನ್ ಹೋಗೋಕ್ಕೆ ಹೆಲ್ಮೆಟ್ ಬೇಕಲ್ಲ. ಎಲ್ಲ ಹೆಂಗೆ ಹೋಗ್ಬೇಕು ಒಂದು ಗೊತ್ತಾಗ್ತಿಲ್ಲ. ಇದೇ ನೋಡಿ ಎಡಕೊಂಡಲವಾಡ ಅಂತ ಅನ್ಸುತ್ತೆ. ಇವಾಗ ಎಂಟ್ರೆನ್ಸ್ ಇವಾಗ ಹೋಗ್ತಾ ಇದ್ದೀವಿ. ಎಂಟ್ರಿ ಆಗೋದಕ್ಕೆ ಯಾವ ಥರ ಎಲ್ಲ ಇರುತ್ತೆ ಅನ್ನೋ ಗೊತ್ತಿಲ್ಲ. ನಮಗಂತೂ ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಅಣ್ಣ ಒಂದ್ಸಲ ಆಲ್ರೆಡಿ ಬಂದಿದ್ದಂತೆ, ಇವಣ್ಣನು ಬಂದಿರೋದು ಇದೇ ಸಲ ಫಸ್ಟ್ ಟೈಮು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂಥರ ಅಮೇಝಿಂಗ್ ಆಗೈತೆ. ಆದರೆ ಸಾಯಂಕಾಲ ಒಳಗಡೆ ಫೋನ್ ಮಾಡಿಲ್ಲ ಅಂತಂದರೆ ಕಾರ್ ಪಾರ್ಕಿಂಗಾ కార్ పార్కింగ్ మాకు ఏమీ తెలియదు అన్న. మామ వచ్చింది ఫస్ట్ టైము. ನಮ್ಮ ಅಣ್ಣಲ್ಲಿ ಅಡ್ರೆಸ್ ಹೇಳಿ ಬರ್ತಾನೆ, ಒಂದು ಹೆಲ್ಪಿಂಗ್ ಮಾಡಿ ಬರ್ತಾವನೆ. ಆದರೆ ಫಸ್ಟ್ ಆಫ್ ಆಲ್ ಹೆಂಗೆ ಹೋಗೋದು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಅಣ್ಣ ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾನೆ. ಏನು ಮಾಡೋದು, ಎಂಟ್ರೆನ್ಸು ಯಾವ ಕಡೆಯಿಂದ ಹೋಗ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ಆದರೆ ನೋಡೋಣ ಇನ್ನು ಮುಂದೆ ಎಲ್ಲ ಯಾವ ಥರ ಇರುತ್ತಂತೇಳಿ. ಈ ಕಾರ್ ಅವರಂತೂ ಪಟ ಅಂತ ಹಂಗೆ ಬರ್ತವ್ರೆ. ಯಾವನ್ ಹೆಂಗೆ ಇಟ್ಕೊಂಡು ಹೋಗ್ತಾನೋ ಒಂದು ಗೊತ್ತಿಲ್ಲ. ಇನ್ನು ಮುಂದೆ ಎಲ್ಲ ಹೋಗ್ತಾ ಇದ್ದೀವಿ, ಯಾವ ಥರ ಇರುತ್ತೆ ಅಂತೇಳಿ ಗೊತ್ತಿಲ್ಲ. ಪೊಲೀಸರೆಲ್ಲ ನೋಡ್ತಾವ್ರೆ, ಏನು ಬೈತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆಫ್ ಮಾಡೋಣ ಅಂತ ಅನಿಸುತ್ತೆ. ಆದರೆ ನಮ್ಮ ಅಣ್ಣನ ಫೋನ್ ಮಾತ್ರ ವೀಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಬರುತ್ತೆ. ಇವ್ರ ಫೋನ್ಗೆಲ್ಲ ಅಲೋ ಮಾಡ್ತಾರೇನೋ ಒಂದೋ ಗೊತ್ತಿಲ್ಲ. ಗೈಸ್, ಈ ಪೊಲೀಸರವರು ನಮಗೆ ಹೋಗೋದಕ್ಕೆ ಟಿಕೆಟ್ ಸ್ಟಾರ್ಟಿಂಗಲ್ಲಿ ಟಿಕೆಟ್ ಇಲ್ಲ, ಒಂದೇ ಸಲ ನಾಳೆ ಟಿಕೆಟ್ ಅಂತ ಹೇಳಿದ್ರು. ಇಲ್ಲಿ ಕುಂತಿರೋರು ಪೊಲೀಸರವ್ರನ್ನೆಲ್ಲ ಗಾಡ್ಸಿದ್ರು.
ಹೇಳಿದ್ರು. ಆದಮೇಲೆ ನೀವು ಫ್ರೀಯಾಗಿಯೇ ಇಲ್ಲಿ ಹೋಗ್ಬಿಡ್ಬೋದು, ಹೋಗಿ ಅಂತ ಹೇಳಿದರು. ನಮಗಂದರೆ ಖುಷಿ ಆಯಿತು. ಒಂದೇ ಸಲ ಅವರು ಇವತ್ತು ಟಿಕೆಟ್ ಇಲ್ಲ ನಾಳೆನೇ ಟಿಕೆಟ್ ಅಂದಾಗ ಒಂದೇ ಸಲ ಎದೆ ಹೊಡೆದಂಗೆ ಆಯಿತು. ಯಾಕಂತಂದರೆ ನಾನು ನಮ್ಮ ಸರಿಗೆ ಇವತ್ತೇ ಬರ್ತೀನಿ ಅಂತ ಬೇರೆ ಹೇಳಿ ಬಂದಿದ್ದೀನಿ. ಗಾಯ್ಸ್, ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬ ಅಂದರೆ ಏನೇನೋ ಅನ್ನಿಸ್ತೈತೆ. ಯಾಕಂತಂದರೆ ಇಲ್ಲಿ ಫ್ರೀ ಟಿಕೆಟ್ ಫಸ್ಟಿಗೆ ಹೇಳ್ದಿದ್ದವರು ಗಾರ್ಡ್ಸ್ ಹೇಳಿದ್ದು ಟಿಕೆಟ್ ಎಲ್ಲ ಖಾಲಿಯಾಗಿದೆ, ಅಂದರೆ ಟಿಕೆಟ್ ಸ್ಟಾಪ್ ಆಗಿದೆ, ಮತ್ತು ನಾಳೆ ಸಾಯಂಕಾಲನೇ ಟಿಕೆಟ್ ಸಿಗೋದು ಅಂತ ಹೇಳಿದರು. ಮತ್ತು ಆಮೇಲೆ ಇನ್ನೊಂದು ಇಬ್ಬರು ಗಾರ್ಡ್ಸ್ ಇದ್ಬಿಟ್ಟು ಇಲ್ಲ ನೀವು ಫ್ರೀ ದರ್ಶನಕ್ಕೆ ಡೈರೆಕ್ಟಾಗಿ ಹೋಗ್ಬೋದು, ಏನು ಟಿಕೆಟ್ ಏನು ಬೇಕಾಗಿಲ್ಲ ಅಂತ ಹೇಳಿದರು. ಆದರೆ ನಮಗಂತೂ ಏನೇನೋ ಒಂಥರ ಅನ್ನಿಸ್ತೈತೆ. ಹೋಗ್ತಾಯಿದ್ದೀವಿ ಮೇಲ್ಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋದು ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ. ಇಲ್ಲೇನೋ 300 ಅಂತ ಹಾಕಿದ್ದಾರೆ, ಏನಕ್ಕೇನೋ ಗೊತ್ತಿಲ್ಲ. ನೋಡೋಣ ಮತ್ತಿನ್ನು ಏನೇನಾಗುತ್ತೆ ಅಂತೇಳಿ. ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮತ್ತು ಗಂಜಾಯಿ, ಗುಟ್ಕಾ, ಪಾನ್, ಕೈದಿ, ಬೀಡೀಲು, ಸಿಗರೆಟ್ಟು. ಹಲೋ ಗಾಯ್ಸ್, ಇವಾಗ ನೋಡಿ ಎಂಟ್ರಿ ಆದ್ವಿ. ಎಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತವೆ ಅಂತಂದೇಳಿ ಗೊತ್ತಿಲ್ಲ, ಆದರೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ಎಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗ್ತವೆ, ನಾವು ರಿಟರ್ನ್ ಎಷ್ಟು ಗಂಟೆಗೆ ಬರ್ತೀವಿ, ಯಾವಾಗ ಬರ್ತೀವಿ ಅಂತ ನಮಗಂತೂ ಒಂದು ಗೊತ್ತಾಗ್ತಿಲ್ಲ. ಹೋಗ್ತಾ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತೈತೆ. ಇಲ್ಲಿ ಹೇಳ್ತಿದ್ದಾರಲ್ಲ, ಒಟ್ಟು ನಾನು ಎಲ್ಲೆಲ್ಲಿ ಕ್ಯಾಮ್ರಾ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಲ್ಲೆಲ್ಲೂ ಕ್ಯಾಮ್ರಾ ಏನು ಯೂಸ್ ಮಾಡಿಲ್ಲ. ಇಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ, ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋಗ್ತೀವಿ. ಆದರೆ ಭಯ ಆಗ್ತೈತೆ, ಎಲ್ಲಿ ಏನು ಎಷ್ಟು ಗಂಟೆಗೆ ಬರ್ತೀವಿ ಅನ್ನೋದೇ ಸ್ವಲ್ಪ ಭಯ ಅನ್ನಿಸ್ತೈತೆ. ಅದೇ ಗೈಸ್, ಇಲ್ಲಿ ಯಾರೋ ಏನೋ ಮೆಟ್ಲಿಗೆ ಒಂದೊಂದು ದೀಪ ಹಚ್ಕೊಂಡು ಹೋಗಿದ್ದಾರೆ, ಕರ್ಪೂರ ಹಚ್ಕೊಂಡು ಹೋಗಿದ್ದಾರೆ ನೋಡಿ. ಒಬ್ಬೊಬ್ರಿಗೆ ಒಂದೊಂದು ಥರ ಭಕ್ತಿ ಇರುತ್ತೆ, ಅವ್ರವ್ರ ಒಂದೊಂದು ಹರಕೆ ಇರುತ್ತೆ. ಮೆಟ್ಲು ಹತ್ತೋದೇ ಕಷ್ಟ ಅನ್ನೋ ಇದರಲ್ಲಿ ಮೆಟ್ಲಿಗೆ ಒಂದೊಂದು ದೀಪ ಹಚ್ಕೊಂಡು ಹೋಗಿದ್ದಾರೆ. ನಿಜವಲ್ಲೂ ನಮ್ಮ ತಿರುಪತಿ ಯಾವ ಥರ ಏನು ಹೇಳೋದಕ್ಕೂ ವರ್ಣಿಸೋದಕ್ಕೂ ಕಷ್ಟ ಅನ್ಕೊಬೇಕು. ನೋಡ್ತಿರ್ಬೋದಲ್ಲ, ಮೆಟ್ಲಿಗೆ ಒಂದೊಂದು ದೀಪ ಹಚ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿ ಕಟ್ಟಿದ್ದಾರೆ, ಇಲ್ಲೆಲ್ಲ ಮನೆ ಒಟ್ಟು ಏನೋ ಗೊತ್ತಿಲ್ಲ, ಇತಿಹಾಸ ಎಲ್ಲ ದಿನ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಅಲ್ಲೇ ನಮ್ಮ ಆಂಜನೇಯ ಇದ್ದಾರೆ ಬಾಸ್. ಫೋನ್ಗೆಲ್ಲ ಎಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಗೈಸ್, 3350 ಸ್ಟೆಪ್ಸಲ್ಲಿ ಇವಾಗ ಕಂಪ್ಲೀಟ್ ಮಾಡಿರೋದು ಜಸ್ಟ್ ಬರೀ 200. ಜಸ್ಟ್ 3350 ನಾವು ಕಂಪ್ಲೀಟ್ ಮಾಡಿರೋದು ಬರೀ ಓನ್ಲಿ 200 ಸ್ಟೆಪ್ಸು. ಆದರೂ ನಮಗೇನು ಎನರ್ಜಿಯನ್ನು ಕಡಿಮೆ ಆಗಿಲ್ಲ, ಯಾಕಂದರೆ ತಿರುಮಲ ನಮ್ಮನ್ನ ಖುಷಿಯಾಗಿನೇ ಬರ್ಮಾಡ್ಕೊತಾ ಇದ್ದಾರೆ. ಅಣ್ಣ, 200 ಮೆಟ್ಲು ಹಚ್ಚಿ ಯಾವ ಥರ ಅನಿಸ್ತೈತೆ ನಿನಗೆ? ನೀನು ಅಲ್ಲಿದ್ದಾನಲ್ಲ ಒಂದಕ್ಕೆ ಬ್ರದರ್, ನಿನಗೆ 200 ಇವಾಗ ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಇವಾಗ ಯಾವ ಥರ ಅನಿಸ್ತೈತೆ? ಪರವಾಗಿಲ್ಲ, ಎನರ್ಜಿ ಐತಿ, ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ 250 ಸ್ಟೆಪ್ಸು ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಇನ್ನು ಮೇಲ್ಗಡೆ ಹೋಗೋದು ಇನ್ನೂ ತುಂಬ ಅಂದರೆ ತುಂಬಾ ಇದೆ. 200 ಸ್ಟೆಪ್ಸು ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಗೋಪುರ ಬರುತ್ತೆ. ಅಂದರೆ ನಮಗೇನು ಯಾವುದೇ ಸುಸ್ತು ಟಯರ್ಡು ಏನೂ ಅನ್ನಿಸ್ತಾ ಇಲ್ಲ ನೋಡಿ. 250 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಇದು 2ನೇ ಗೋಪುರ ಇಲ್ಲಿ ಕಾಣೋದು. ತ್ರೀ 300 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಆದರೆ ಇಲ್ಲೊಂದು ಕಪಲ್ಸ್ ಕುಂತಿದ್ರು ಪಾಪ. ನಾವು ವೀಡಿಯೋ ಆನ್ ಮಾಡಿರೋದು ನೋಡಿ ಎದ್ದು ಹೋಗ್ಬಿಟ್ರು. ಡಿಸ್ಟರ್ಬ್ ಆಗಿದ್ರೆ ಸಾರಿ ಕಪಲ್ಸ್. ಅಣ್ಣ, ಇವಾಗ ಕಂಟಿನ್ಯೂ ಆಗಿ 650 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ವಿ. ಯಾವ ಥರ ಅನ್ಸುತ್ತೆ ಅಣ್ಣ? ಅನ್ಸೋದು ಬೇಡ, ನೋಡಿದ್ರೆ ಗೊತ್ತಾಗುತ್ತೆ.
ಮಳೆ ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡಿ ನಮ್ಮ ಅಣ್ಣವ್ರಿಗೆ ಮಳೆ ಬಂದರೆ ಚೆನ್ನಾಗಿರುತ್ತಂತೆ. ಏನಾದರೂ ಬೇಕನ್ಸುತ್ತೆ, ಮಳೆನೇ ಇಲ್ಲ. ಎನರ್ಜಿಗಾಗಿ ಏನಾದರೂ ಬೇಕನ್ಸುತ್ತೆ. ನಮಗೇನು ಬೇಡಪ್ಪ ಎನರ್ಜಿ, ನಮ್ಗೆ ಆಲ್ರೆಡಿ ದೇವ್ರು ಕೊಟ್ಟವನು ಎನರ್ಜಿ. ನಮಗೆ ಏನಿಲ್ಲ, ಇವಾಗ ನಮ್ಗೆ ಆದಷ್ಟು ಬೇಗ ದರ್ಶನ ಆದರೆ ಸಾಕು ಅಂತ ಅನ್ಕೊತೀವಿ. ಯಾಕಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟೈತೆ. ಟಯರ್ಡ್ ಅನ್ನಿಸ್ತಿಲ್ಲ ಆದರೆ ಏನಂತಂದರೆ ಸ್ವಲ್ಪ ಬೇಗ ರಿಟರ್ನ್ ಹೋಗ್ಬೇಕು ಅದಕ್ಕೆ. ಯಾಕಂದರೆ ನಮ್ಮ ಸರ್ ಹತ್ರ ನಾವು ಕೇಳಿರೋದು ಒನ್ ಡೇ ಲೀವು, ಅದಕ್ಕೋಸ್ಕರ ನಮಗೆ ಬೇಗ ದರ್ಶನ ಆಗಿ ಬೇಗ ರಿಟರ್ನ್ ಹೋದರೆ ಸಾಕು. ಬೇಗ ಅಂದರೆ ಬೇಗಂದನೇ ಹೋದ್ರೇ ಚೆನ್ನಾಗಿರುತ್ತೆ. ನಿನಗೆ ಎಷ್ಟು ದಿನ ಆದರೂ ಪರವಾಗಿಲ್ಲ? ನನಗೆ ಎಷ್ಟು ದಿನ ಪರವಾಗಿಲ್ಲ, ನಡೀತದೆ ಅಣ್ಣ. ನಿನಗೆ? ನಮಗೆ ಇನ್ನೂ 10 ದಿನ ಇಲ್ಲೇ ಇರ್ತೀವಿ. ನೋಡಿ ನಮ್ಮ ಅಣ್ಣರಿಗೆ ಆದರೂ ಎಷ್ಟು ದಿನ ಆದರೂ ಪರವಾಗಿಲ್ಲ, ಯಾಕಂದರೆ ಅವರೆಲ್ಲ ಡ್ಯೂಟಿ ಏನಿಲ್ಲ ಸದ್ಯಕ್ಕೆ. ಇವಾಗ ಇರೋದು ನಂದು ಒಬ್ಬಂದೇ. ಹಾರ್ಡ್ ವರ್ಕ್, ಗಾರೆ ಕೆಲಸ ಮಾಡೋರು. ಹಾರ್ಡ್ ವರ್ಕ್. ನೀನೇನು ಕೆಲಸ ಮಾಡಿ? ನಾವು ಗಾರೆ ಕೆಲಸ ಮಾಡೋರು. ಇದೆಲ್ಲ ಬೇಡ, ಬನ್ನಿ ಹೋಗೋಣ ಮೇಲೆ ಎಲ್ಲ. ಗೈಸ್, ಇಲ್ಲಿಗೆ 1000 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿಗೆ 1000 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ದೀವಿ. ಮುಂದೆ ನೋಡೋಣ ಇನ್ನು 1000 ಸ್ಟೆಪ್ಸ್ ಅಂದರೆ. ಅಣ್ಣ ಇವಾಗ 1700 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಯಾವ ಥರ ಅನ್ನಿಸ್ತೈತೆ ಅಣ್ಣ? 1000 ನಾರ್ಮಲಾಗಿ ಅನಿಸ್ತೈತೆ. ಇನ್ನೊಂದು ಸ್ವಲ್ಪ ಟೈರ್ಡ್ ಏನಾದರೂ ಅನ್ನಿಸ್ತೈತಾ? ಅನಿಸುತ್ತೆ ಸ್ವಲ್ಪ. ಗೈಸ್, ಇವಾಗ 1800-700 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಆದರೆ ಸ್ವಲ್ಪ ಅದೇನು ಅನಿಸುತ್ತೆ. ಆದರೆ ನಮ್ಮ ಬ್ರದರ್ ನೋಡಿ ಇಲ್ಲಿನ ಎಲ್ಲಿ ಬರ್ತಾ ಇದ್ದಾರೆ. ನಾ ಬಂದು ಒಂದು 10 ಮಿನಿಟ್ಸ್ ಆಯಿತು, ಇನ್ನು ಇವಾಗ ಬರ್ತಿದ್ದಾರೆ. ಆದರೆ ಇದು ಮೋಸ, ಒಬ್ಬನೇ ಕುಡ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ನೋಡಿ ಇಲ್ಲಿ ಅಣ್ಣ ಯಾವ ಥರ ಅನ್ನಿಸ್ತೈತೆ? ನನಗೆ ಜೀವನ ಸಿಕ್ಕುಪ್ಸಿ ಆಗೈತೆ ಇವಾಗ ಅಣ್ಣನಿಗೆ ಇವಾಗ ಅಣ್ಣ ಅಂದರೆ ಅಣ್ಣ ಗಾಯ್ಸ್, ನಮ್ಮ ಒಬ್ಬನೇ ಅಲ್ಲ, ನಿಜ ಅಲ್ಲ. ನೋಡಿ ಇದು ಅಲ್ವಾ ರಿಯಲ್ ಅಂತಂದರೆ. ಅಂದರೆ ಅಂದರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಿದ್ದಾರೆ. ಆದರೆ ಚಿಕ್ಕ ಚಿಕ್ಕ ಮಕ್ಕಳು, ಆದರೆ ಹೆಣ್ಮಕ್ಳೆಲ್ಲ ನೋಡಿ ಈ ಥರ ಬ್ಯಾಗೆಲ್ಲ ಹಾಕ್ಕೊಂಬರ್ತಾರೆ. ಆದರೆ ಯಾವ ಥರ ಟಯರ್ಡ್ ಆಗುತ್ತೋ ಸುಸ್ತು ಅನಿಸುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ನಮಗಂತೂ ಸ್ವಲ್ಪ ಟಯರ್ಡ್ ಅನ್ನಿಸ್ತು ಗುರು. ಆದರೆ ಪರವಾಗಿಲ್ಲ, ಇನ್ನೇನು ಇನ್ನು 1 ಅವರಲ್ಲಿ ರೀಚ್ ಆಗ್ತೀವಲ್ಲ ನಮ್ಮ ಮೇಲ್ಗಡೆಗೆ. ಇನ್ನು 1 ಅವರಲ್ಲಿ ಗೈಸ್, ಇನ್ನೊಂದು 1200-300 ಮೇ ಬಿ ಇರ್ಬೋದು, ಅಷ್ಟಿರ್ಬೋದು. ಆದರೆ ಬೇಗನೆ 1 ಅವರಲ್ಲಿ ರೀಚ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅಣ್ಣ ಅಲ್ಲಿ ಜನನ ಕೇಳಿದ್ವಿ, ಸ್ವಲ್ಪ ರಶ್ ಕಡಿಮೆ ಐತೆ ಅಂದ ಮೇಲೆ. ರಿಟರ್ನ್ ಒಂದಿಬ್ಬರು ಬಂದ್ರಲ್ಲ, ಅವಾಗ ಕೇಳಿದ್ವಿ. ಗೈಸ್, ನಾ ಬಂದಿರೋ ಟೈಮು ಇವಾಗ, ಅವರು ನಿನ್ನೆ ಬಂದಾಗ ಫುಲ್ಲು ಸ್ವಲ್ಪ ಕ್ರೌಡ್ ಇತ್ತು ಅಂತ ಹೇಳಿದರು. ಮತ್ತು ಇಲ್ಲಿ ರಿಟರ್ನ್ ಇಬ್ಬರು ಹೋಗ್ತಾಯಿದ್ರು. ಅವ್ರನ್ನ ಕೇಳಿದಾಗ ಹೇಳಿದರು ಏನು ಹಂಗೇನಿಲ್ಲ ಅಣ್ಣ, ಬಂದು ಅಂದಮೇಲೆ ದರ್ಶನ ಮಾಡಿಕೊಂಡೇ ಹೋಗ್ಬೇಕು. ಹಂಗೇನಿಲ್ಲ, ಕೆಲಸದ್ದೇನೆ, ಸಾರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಷ್ಟೇ. ಗಾಯ್ಸ್, ಇಲ್ಲಿ 2000 ಸ್ಟೆಪ್ಸು ಕಂಪ್ಲೀಟ್ ಆಯಿತು. ಅಲ್ಲಿ 1000ಗೆ ಇತ್ತಲ್ಲ, ಇಲ್ಲಿ 2000ಗೆ ಗೋಪುರ ಇದೆ ನೋಡಿ. ನಮ್ಮ ಮೇಲ್ಗಡೆ ಎಲ್ಲ ಯಾವ ಥರ ಅನಿಸುತ್ತೆ ಅನ್ನೋ ಗೊತ್ತಿಲ್ಲ. ಇಲ್ಲಿಗೆ 2000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಅಣ್ಣ ಇಲ್ಲಿಗೆ 2000 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು, ಯಾವ ಥರ ಅನಿಸುತ್ತೆ? ಈ ಬೆವರು ನೀರು ಇಳಿಯೋದಕ್ಕೆ ನನಗೆ ಜೀವನನೇ ಜಿಗುಪ್ಸೆ ಬಂದ್ಬಿಟ್ಟೈತೆ. ಇಳಿಬೇಕಾದ್ರೆ ಇಳಿಬೇಕಾದ್ರಲ್ಲ, ಹತ್ತಬೇಕಾದ್ರೆ ಪರವಾಗಿಲ್ಲ ಬಾಣ, ಎಲ್ಲ ಇದಾರಲ್ಲ ದೇವ್ರು. ಇಳಿಯೋದೇನು, ಆ ಕಡೆ ಬಸ್ ಇದೆ, ಬಸ್ ಹೋಗ್ಬೋದು. ಇವಾಗ ನಾವು ಹೋಗೋದೆಲ್ಲ ಇರೋದು ನಾವು ಹೋಗೋದೆಲ್ಲ ಇರೋದು ಇವಾಗ. ಇಲ್ಲ ನಮ್ಮಣ್ಣ ಇಲ್ಲಿ ಕುಂತ್ಬಿಟ್ಟಾನೆ. ನಮ್ಮಣ್ಣ ನೋಡಿ ಕಾಣ್ದಾಗ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಯಾವ ಥರ ಕುತ್ಕೊಂಡ್ಬಿಟ್ಟಿದ್ದಾನೆ ಬಂದು. ಎನರ್ಜಿ ಇದೆ, ಇನ್ನೂ ಐತೆ. ಎನರ್ಜಿ ಐತೆ ಅಂತ ಹೇಳಿದ್ದೀನಿ. ಎನರ್ಜಿಗೆ ಏನು ತೊಗೊಂಡಿದ್ದೀಯ ಅಣ್ಣ? ನಮ್ಮ ದೋಸ್ತ ಅದೇನೋ ಜ್ಯೂಸ್ ಕೊಟ್ಟ. ನಮ್ಮ ಬ್ರದರ್ ಇಲ್ಲಿ ನೋಡು ಒಬ್ಬನೇ ತರ್ತಾನೆ ಅಂತ, ಒಬ್ಬನೇ ಕುಡಿತಾನೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಬ್ರಿಗೂ ಸೇರಿ ಆರೆಂಜ್ ಜ್ಯೂಸ್ ತಂದಿದ್ದ. ಆರೆಂಜ್ ಜ್ಯೂಸ್ ಕುಡಿದಿದ್ದಕ್ಕೆ ಸ್ವಲ್ಪ ಎನರ್ಜಿ ಐತೆ. ಆದರೆ ಬೆವ್ರ ನೀರು ಮಾತ್ರ ನೋಡಿ ಯಾವ ಥರ ಎಲ್ಲ ಕಿತ್ಕೊಂಬರ್ತಿದೆ. 2 ಸಲ ಮೇಲೆ ಹತ್ತೋದ್ರೊಳಗಡೆ 2 ಸಲಿಂದ 3 ಸಲ ಸ್ನಾನ ಆಗುತ್ತೆ ಕನ್ಫರ್ಮ್ ಆಗಿ. ನಾನಿನ್ನ ಬರ್ತಾ ರೈಡಿಂಗ್ ಜಾಕೆಟ್ ಹಾಕ್ಕೊಂಬಂದಿದ್ದೆ. ರೈಡಿಂಗ್ ಜಾಕೆಟ್ ಏನಾದರೂ ಮೇಲೆ ಹಾಕ್ಕೊಂಬಂದಿದ್ರೆ ಮುಗೀತು, ಚಾಪ್ಟರ್ ಕ್ಲೋಸ್ ಆಗ್ತಿತ್ತು.
ಅಣ್ಣ ನೀನು ಹೇಳ್ದೆ ಅಲ್ಲ ಹೆಲ್ಮೆಟ್ ಎಲ್ಲಿ ಯಾವ ಲಾಕರಲ್ಲಿ ಇಡ್ತಾ ಇದ್ದೆ? ಮೇಲ್ಗಡೆ ಎಲ್ಲಿ? ಮೇಲ್ಗಡೆಗೆ ನೀನು ಹತ್ಕೊಂಡು ಹೋಗ್ಬೇಕಾಗಿತ್ತಾ? ಸತ್ತು ಹೋಗ್ತಿದ್ವಿ ಇಷ್ಟೊತ್ತಿಗೆ. 300 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ ನಿಮ್ಗೆ? ಯಾವ್ದ್ರೂ ಪರವಾಗಿಲ್ಲ ಅಣ್ಣ. ಆ 300 ರೂಪಾಯಿ ಉಳ್ಸಕ್ ಹೋಗಿ ಎಷ್ಟು ಟೈರ್ಡ್ ಆಗ್ತಾ ಇತ್ತು ಗೊತ್ತಲ್ಲ. ಟಯರ್ಡ್ ಆಗೋದು ಇರ್ಲಲ್ಲಿ, ದುಡಿಬೇಕಂದ್ರೆ ಹೇಳಲಿ ಎಷ್ಟು ನೋವಾಗುತ್ತೆ. ನೋಡು ನಾವು ಇವಾಗ 300 ಅಲ್ಲಿ ಹೆಲ್ಮೆಟಿಗೆ ಕೊಟ್ವಲ್ಲ, ಹೇಳ್ತಿದ್ದಾನೆ ಫುಲ್ಲು 300 ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಂತ ಹೇಳ್ತಾವನೆ. ಅದೇ ಇವಾಗ 300ಗೋಸ್ಕರ ನಾವು ಇವಾಗ ಏನಾದರೂ ಅದನ್ನ ಹೆಲ್ಮೆಟ್ ಏನಾದರೂ ಇಟ್ಕೊಂಡ್ ಬಂದಿದ್ರೆ ಯಾವ ಥರ ಫುಲ್ಲು ಸ್ಟ್ರಗಲ್ ಆಗ್ತಿತ್ತು ಅಣ್ಣ. ನಾವು ಹೆಲ್ಮೆಟ್ ಗೋಪುರ ಮೇಲೆ ಕುಂದಿರ್ತಾರೆ. ಅಣ್ಣ ಇವಾಗ ನಾವು ಹೆಲ್ಮೆಟ್ ಏನಾರು ಕೈಗೆ ಇಟ್ಕೊಂಡ್ ಬಂದಿದ್ರೆ ಯಾವ ಥರ ಅನಿಸ್ತಾ ಇತ್ತು? ಏನಿಲ್ಲ, ಅಲ್ಲೆಲ್ಲ ಬಿಸಾಕ್ ಹೋಗ್ತಿದ್ದೆ ಮೇಲೆ. ನಮ್ಮ ಅಣ್ಣ ಹೆಲ್ಮೆಟ್ ಎಲ್ಲಾದ್ರೂ ಬಿಸಾಕ ಹೋಗ್ತಾ ಇದ್ನಂತೆ ಗೈಸ್. ಮತ್ತೆ ಮೇಲೆ ಹೋಗ್ತೀವಿ ಇವಾಗ. ಬಾಟ್ಲ್ ಇಟ್ಕೊಂಡು ಹೋಗೋಕೆ ಒಂಥರ ಆಗ್ತೈತೆ. ಬರೀ 1 ಲೀಟ್ರ್ ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗೋದಕ್ಕೆ ಫುಲ್ಲು ಟಯರ್ಡ್ ಅನಿಸ್ತೈತಂತೆ. ಫುಲ್ಲು ಮಸ್ತ್ ಅಂದರೆ ಮಸ್ತಾಗಿ ಇವಾಗ 2000 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ವಿ. ಇನ್ನು ಇರೋದು 1350 ಸ್ಟೆಪ್ಸು ಇದ್ದಾವೆ. ಆದಷ್ಟು ಬೇಗ ಇವಾಗ ಗೈಸ್ ಇವಾಗ ನಾವು 2000 ಸ್ಟೆಪ್ಸು ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಚೆನ್ನಾಗಂದ್ರೇ ಚೆನ್ನಾಗಿ ನೋಡ್ಬೋದು. ಎಲ್ಲ ಶಾಪ್ ಇದ್ದಾವೆ, ಕುಡಿಯೋ ನೀರ್ದು ಫಿಲ್ಟರ್ ವಾಟ್ರ್ ಇದೆ. ನೀವು ಹಿಂದೆ ನೋಡ್ತಿರ್ಬೋದು ಯಾವ ಥರ ಎಲ್ಲ ಶಾಪ್ಸ್ ಎಲ್ಲ ಇದಾವಂತ ಹೇಳಿ. ಅಂದರೆ ಇಲ್ಲಿ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಅಂಗಡಿಗಳೆಲ್ಲ ನೋಡ್ಬೋದು. ಇಲ್ಲಿ ಕುಡಿಯೋಕ್ಕೆ ನೀರು ಎಲ್ಲ ನೋಡ್ತಿರ್ಬೋದಲ್ಲ, ಕುಡಿಯೋಕ್ಕೆ ನೀರು ಶಾಪ್ಗಳು ಎಲ್ಲನೂ ಎಷ್ಟು ನೀಟಾಗಿದ್ದಾವೆ. ಆದರೆ ನೋಡ್ಬೋದು ಅಂಗಡಿಗಳೆಲ್ಲ ಯಾವ ಥರ ಇಲ್ಲ ಇದೆ ಅಂತಂದೇಳಿ. ಎಲ್ಲ ಜನ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ಆದರೂ ಪರವಾಗಿಲ್ಲ, ನಮ್ಮ ಕ್ರಿಯೇಟರ್ಸ್ಗೆ ಏನಂತಂದೇಳಿ ತೋರ್ಸೋಣಂತೆ. ಅಣ್ಣ ಇಲ್ಲಿ 2000 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಈ ಥರ ಎಲ್ಲ ಶಾಪ್ಗಳೆಲ್ಲ ನೋಡಿದ್ರೆ ಯಾವ ಥರ ಅನಿಸುತ್ತೆ ಅಣ್ಣ? ಎಲ್ಲ ಇಲ್ಲಿ 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಲ್ಲ, ಇಲ್ಲಿ ಮೇಲ್ಗಡೆ ನೋಡಿ ಇಷ್ಟೆಲ್ಲ ಶಾಪ್ಗಳು ಈ ಥರ ಎಲ್ಲ ಕಾಣ್ತಿದಾವಲ್ಲ, ಯಾವ ಥರ ಅನಿಸುತ್ತೆ? ಏನಿಲ್ಲ, ಇವ್ರು ಮಾಡೋದು ಅಡುಗೆ ಸ್ಟೈಲ್ ನೋಡಿದ್ರೆ ನಾವು ತಿನ್ಬೇಕು ಅನಿಸುತ್ತೆ, ಆದರೂ ತಿನ್ನಂಗಿಲ್ಲ. ಏನು ಮಾಡ್ತೀಯ? ಅದೇ ಇವಾಗ ಟಿಫನ್ ಮಾಡಿದ್ರೆ ಟಯರ್ಡ್ ಆಗುತ್ತೆ ಅಂತ ಹೇಳ್ತಿದ್ದಾನೆ ಅಣ್ಣ. ಫಸ್ಟ್ ಟೈಮ್ ಬರೋರಿಗೆ ಏನು ಹೇಳ್ತೀಯ ಅಣ್ಣ ಇಲ್ಲಿಗೆ? ಫಸ್ಟ್ ಟೈಮ್ ಬರೋರಿಗೆ ನೋಡಿಬಿಟ್ಟು ಅದು ಆದಷ್ಟು ಎನರ್ಜಿಯಿಂದ ಬರ್ರಿ ಅಂತ ಹೇಳ್ತೀನಿ ಅಣ್ಣ. ಇವಾಗ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾರಲ್ಲ, ಫಸ್ಟ್ ಟೈಮ್ ಬರೋರಿಗೆ ಏನು ಹೇಳ್ತೀಯ? ಹಿರಿಯರ ಮಾತು ಕೇಳಿ ಬನ್ನಿ ಅಂತಾರೆ. ಹಿರಿಯರ ಮಾತು ಕೇಳಿ ಬನ್ನಿ ಅನ್ನೋದಕ್ಕಿಂತ ಇಲ್ಲಿ ಇವಾಗ ನಾವು ಇವಾಗ ಸ್ಟೆಪ್ಸು ಹತ್ಕೊಂಬಂದಿವಲ್ಲ, ನಾವು ಈ ಪಾದಯಾತ್ರೆ ಮಾಡೋದು ಸ್ಟೆಪ್ಸ್ ಹತ್ಕೊಂಬರೋದನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಎಕ್ಸ್ಪೀರಿಯನ್ಸ್ ಆ ಥರ ಏನಿಲ್ಲ, ಸ್ವಲ್ಪ ಆಯ್ಸ್ ಅನಿಸ್ತಾ ಇತ್ತು. ಬಾ ನೀನು ತಿಂತೀಯಾ? ಇವಾಗ ನಮ್ಮಣ್ಣ ಇವಾಗ ಇನ್ನೂ 1000 ಇನ್ನೂ 700 ಬೇಕಿನ್ನ. ಇವಾಗ ಇನ್ನೂ 300 ಆಗಕ್ಕೆ ಬಂದಿದ್ದಾರೆ. ಇನ್ನು 700 ಸಬ್ಸ್ಕ್ರೈಬರ್ಸು. ಏನು ಹೇಳು? 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಮತ್ತು 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕು. ಅವನು ಸ್ಟೆಪ್ಸ್ ಹೇಳ್ತಾ ಇರೋದು. ಏನು ಹೇಳು? ಸ್ಟೆಪ್ಸಾ? 2000 ಸ್ಟೆಪ್ಸ್ ಕಂಪ್ಲೀಟ್. ಏನು ಹೇಳು? 300 ಇನ್ನೂ 1. ಯೂಟ್ಯೂಬ್ ಚಾನಲಲ್ಲಿ 300 ಅಷ್ಟೇ ಆಗಿರೋದು. ಎಲ್ಲರೂ ಕೊಡಲ್ಲ ಅಣ್ಣ, ಎಲ್ಲರೂ ಅದೇನು ಆಗಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಅಣ್ಣ. ಇನ್ನೊಂದು ಏನಂತಂದರೆ ನಮ್ಮ ಇವಾಗ ನಾವೇ ಸಬ್ಸ್ಕ್ರೈಬರ್ಸ್ ಮಾಡಿದರೆ ಯೂಟ್ಯೂಬ್ ನೋಡೋದು ಜಾಸ್ತಿ. ಇವಾಗ ನಾವು 12 ವರ್ಷದ ಏನಿದ್ರಲ್ಲ ಏಜು ಅವು ಯೂಟ್ಯೂಬ್ ಜಾಸ್ತಿ ನೋಡೋದು. 13ಇಂದ ಹಿಡ್ದು 24-25ವರೆಗೂ ಇದು ಇನ್ಸ್ಟಾಗ್ರಾಮು ಆಯಿತಾ. 25ಇಂದ 40-50ವರೆಗೂ ಫೇಸ್ಬುಕ್ಕು. ನಾನೆಲ್ಲ ಚೆಕ್ ಮಾಡಿದ್ದೀನಿ. ನಮ್ಮಣ್ಣ ಹೇಳಿದ್ದು ಏನಂತ ಅರ್ಥ ಆಯ್ತಾ? ಯಾವ್ಯಾವ ಏಜಲ್ಲಿ ಯಾರು ನೋಡ್ತಾರಂತ ಹೇಳಿದೆ. ಚಿಕ್ಕ ಮಕ್ಕಳು ಆಟ ಇವಾಗಲಿ ಇಂಟ್ರಡಕ್ಷನ್ ಈ ಥರ ಹೆಂಗೆ ಆ ಥರ ಹೆಂಗೆ ಯೂಟ್ಯೂಬಲ್ಲಿ ಚಾನಲ್ ನೋಡ್ತಾರೆ. ಇನ್ಸ್ಟಾಗ್ರಾಮ ಬಂದುಬಿಟ್ಟು ಏಜಿನ ಹುಡುಗರು ನೋಡ್ತಾರೆ, ಏಜಿನ ಹುಡುಗರು ಹುಡುಗಿಯರು. ಆಮೇಲೆ ಏಜ್ ಆದಮೇಲೆ 25 ಅಬವ್ ಆದವರು ಫೇಸ್ಬುಕ್ ಶಾರ್ಟ್ ವೀಡಿಯೋಸ್, ಶಾರ್ಟ್ ಮೂವೀಸ್ ಅದ್ರಾಗ ನೋಡ್ತಿರ್ತಾರೆ. ಇದು ನಮ್ಮ ಇರೋ ಜನ್ರೇಷನ್ ಸಿಚುವೇಶನ್. ಮೊಬೈಲ್ ಅಡಿಕ್ಟ್ ಆಗಿರೋ ಜನ್ರೇಷನ್ ಇದು. ಅಂದರೆ ನಮ್ಮಣ್ಣ ಏನು ಹೇಳ್ತಿದ್ದಾನಂದರೆ ಯಾವ್ಯಾವ ಏಜಲ್ಲಿ ಇನ್ಸ್ಟಾಗ್ರಾಮ್ ಯಾವ ಏಜರ್ ಯೂಸ್ ಮಾಡ್ತಾರೆ, ಫೇಸ್ಬುಕ್ ಯಾವ ಏಜರ್ ಯೂಸ್ ಮಾಡ್ತಾರೆ, ಯೂಟ್ಯೂಬ್ ಯಾವ ಏಜರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ. ಅಂದರೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಬೇಕಾ ಅಂತ ಕೇಳ್ತಿದ್ರು. ಆದರೆ ನಾವೇನಿಲ್ಲ, ಇಲ್ಲಿ ನಮ್ಮಣ್ಣ ಊಟ ಮಾಡಿದ್ದಿಲ್ಲ ಅದಕ್ಕಂತ ಹೇಳ್ಬಿಟ್ಟು ಇಲ್ಲಿ ಊಟಕ್ಕಂತ ಹೇಳ್ಬಿಟ್ಟು ಇಲ್ಲಿ ಕೂರ್ತಿದ್ವಿ. ಆದರೆ ಟಿಫನ್ ಏನು ಮಾಡಲ್ಲ, ಸದ್ಯಕ್ಕೆ ಮ್ಯಾಗಿ ಸಾಕು ಅಂತ ಹೇಳ್ತಿದ್ದಾನೆ. ಅಣ್ಣ ಇವಾಗ ಸದ್ಯಕ್ಕೆ ಮ್ಯಾಗಿ ಸಾಕಾ? ಇವಾಗ ಸದ್ಯಕ್ಕೆ ಮ್ಯಾಗಿ ಸಾಕು. ಸದ್ಯಕ್ಕೆ ನಮ್ಮ ಅಣ್ಣನಿಗೆ ಇವಾಗ ಮ್ಯಾಗಿ ಸಾಕಂತೆ. ಮ್ಯಾಗಿ ತಿನ್ಕೊಂಡು ನೋಡಿ
ಭಕ್ತಾದ್ರೆಲ್ಲ ಎಷ್ಟೆಲ್ಲ ಜನಸಂಖ್ಯೆಯಲ್ಲೇ ಹೋಗ್ತಾ ಇದ್ದಾರೆ. ಅಂದರೆ ನಾವು ಕೇಳಿರೋ ಪ್ರಕಾರ ಇವಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಆದಷ್ಟು ಬೇಗ ಹೋದರೆ ಕ್ರೌಡ್ ಕಮ್ಮಿ ಇದೆ ಅಂತ ಹೇಳಿದರು. ಆದಷ್ಟು ಬೇಗನೆ ಮೇಲೆ ಹೋಗ್ತೀವಿ. ನೋಡೋಣ ಮತ್ತೆ ಮುಂದೆ ಎಲ್ಲ ಹೋಗೋಣ, ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲ. ಇವಾಗ ಇಲ್ಲಿ 2000 ಸ್ಟೆಪ್ಸು ಕಂಪ್ಲೀಟ್ ಆಗಿದ್ದಾವೆ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಅಣ್ಣ ಬರೀ ಯೂಟ್ಯೂಬ್ ವೀಡಿಯೋನೇ ಮಾಡ್ಕೊಂಬಂದಿನಿ, ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋನೂ ಮಾಡಿಲ್ಲ. ನಮಗೆ ಫಸ್ಟ್ ಇವಾಗ ಯೂಟ್ಯೂಬ್ನ ಮಾನಿಟೈಸ್ ಮಾಡ್ಕೊಳೋಣ ಅಲ್ಲ. ಗಾಯ್ಸ್ ಇವಾಗ ನಮ್ಮ ಅಣ್ಣ ಮ್ಯಾಗಿ ತಿಂದಿದ್ದಾನೆ, ಎನರ್ಜಿ ಯಾವ ಥರ ಇದೆ ಅಂತೇಳಿ ಕೇಳೋಣ. ಇವಾಗ ಮ್ಯಾಗಿ ತಿಂದಿದ್ದಾನೆ, ಎನರ್ಜಿ ಯಾವ ಥರ ಇದೆ ಅಂತೇಳಿ ಕೇಳೋಣ ಬನ್ನಿ. ಅಣ್ಣ ಮ್ಯಾಗಿ ತಿಂದಿದೆಯಲ್ಲ, ಎನರ್ಜಿ ಯಾವ ಥರ ಐತಿ ಇವಾಗ? ಇನ್ನೂ ಸ್ವಲ್ಪ ಮುಂದೆ ದೂರ ಹೋದ್ಮೇಲೆ ಹೇಳ್ತೀನಿ, ಅವಾಗ ಯಾವ ಥರ ಇಟ್ಕೊಳ್ತಾರೆ. ಇನ್ನೂ ಸ್ವಲ್ಪ ಟೇಸ್ಟ್ ಮಾಡ್ದಂಗಲ್ಲ, ಒಟ್ಟಿಗೆ ಬಿದ್ದಂಗಲ್ಲ. ಅಣ್ಣ ಮ್ಯಾಗಿ ಟೇಸ್ಟ್ ಯಾವ ಥರ ಇತ್ತು? ಇಲ್ಲಿ ಏನೇನೋ ತಿನ್ಬಾರ್ದು, ಅಲ್ಲಿ ಸುಮ್ಮನೆ ಒಟ್ಟು ತಗೋಬೇಡ್ರಿ, 70 ರೂಪಾಯಿ ವೇಸ್ಟ್. ನೋಡಿ ಹಾಂ, ಬೇಕಿದ್ರೆ ರೊಟ್ಟಿ, ಜೋಳದ ರೊಟ್ಟಿ ಅವೆಲ್ಲ ಕಟ್ಕೊಂಬಂದು ತಿನ್ರಿ, ಪರವಾಗಿಲ್ಲ. ಅಂದರೆ 70 ರೂಪಾಯಿ ಕೊಟ್ಟು ನಮ್ಮ ಅಣ್ಣ ಮ್ಯಾಗಿ ತಿಂದ. ಆದರೆ ನಿಜವಾಗ್ಲೂ ಗಾಯ್ಸ್ ಏನು ಒಂಚೂರು ಟೇಸ್ಟ್ ಇರಲಿಲ್ಲ. ಒಂದು ಮ್ಯಾಗಿ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡ್ರೆ 70 ರೂಪಾಯಿ ಗಾಯ್ಸ್. ನಾ ಬರೀ 5 ರೂಪಾಯಿ ಮ್ಯಾಗಿ, ಏನಿಲ್ಲ ಜಸ್ಟು ಅವರು ಮಸಾಲೆ ಐಟಮು ಏನೂ ಹಾಕಿಲ್ಲ, ಜಸ್ಟ್ ಅದು ಒಂದು ಪೌಡ್ರ್ ಹಾಕ್ಬಿಟ್ಟು ನೀರಲ್ಲಿ ಕುದಿಸಿದಾರೆ ಅಷ್ಟೇ. ಏನಂದರೆ ಏನು ಟೇಸ್ಟ್ ಇಲ್ಲ. ಆದರೆ ತಿಂದಾದ್ಮೇಲೆ ಹೇಳ್ತಾನೆ ಒಂದು ಚೂರು ಟೇಸ್ಟ್ ಇಲ್ಲ ಅಂತ ಹೇಳ್ತಿದ್ದಾನೆ. ಆದರೆ ಮೇಲ್ಗಡೆನ ಹೋಗೋದಕ್ಕೆ ಒಂದು 25 ಮಿನಿಟ್ಸ್ ಕೂತ್ಕೊಂಡಿದ್ವಿ, ಅದರಿಂದ ಏನು ಟಯರ್ಡ್ ಏನು ಅನ್ನಿಸ್ತಿಲ್ಲ, ಫುಲ್ಲು ಆರಾಮಾಗಿದ್ದೀವಿ. ಅಣ್ಣ ಯಾವ ಥರ ಅನಿಸ್ತೈತೆ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡಿದ್ದಕ್ಕೆ? ಸಾಕು, ಆರಾಮಾಗಿ. ಇವಾಗ ಇನ್ನೂ ಹಾಫ್ ಆನ್ ಅವರಿಗೆ ಇನ್ನೂ ಮುಗಿಸ್ಬಿಡಿ, ಇನ್ನೊಂದು 1000 ಸ್ಟೆಪ್ಸ್ ಇದ್ದಾವೆ ಹೋಗೋದ. ಅಲ್ಲಿ ದರ್ಶನಕ್ಕೆ ನಿಂತ್ಕೊಳ್ಳೋಣ, ಸ್ವಲ್ಪ ಮುಡಿ ಐತೆ ಕೊಟ್ಬಿಡೋಣ, ಆಮೇಲೆ ನಿಮಗೆ ಕಾಣ್ತೀನಿ. ಗಾಯ್ಸ್ ಇನ್ನು 1450 ಸ್ಟೆಪ್ಸ್ ಇದಾವಿನ. ನಾವಿವಾಗ ಕಂಪ್ಲೀಟ್ ಮಾಡಿರೋದು 2100 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಹತ್ಬೇಕಾಗಿರೋದು 1450 ಸ್ಟೆಪ್ಸ್ ಇದ್ದಾವೆ. ಇಲ್ಲಿ ನೋಡ್ತಿರ್ಬೋದಲ್ಲ, ಇನ್ನು 1450 ಸ್ಟೆಪ್ಸ್ ಇದ್ದಾವಿನ. ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇನ್ನು 1450 ಸ್ಟೆಪ್ಸ್ ಇದ್ದಾವೆ. ಅಂದರೆ ಆರಾಮಾಗಿನೇ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿ ಗ್ರೇಟ್ ಅಂದರೆ ಅಣ್ಣ ಈಗೀಗ ಬಂದ ಸುದ್ದಿ ಇನ್ನು 2 ದಿನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನನ್ಸುತ್ತೆ ಅಣ್ಣ 2 ದಿನ ಆಗುತ್ತೆ ಅಂದರೆ? 2 ದಿನ ಅಂದರೆ ದರ್ಶನನೇ 2 ದಿನ ಆಗ್ಬೋದೇನೋ. ನಾವು ಇಲ್ಲಿ ಕೆಳಗಡೆ ಹೋಗಿ ಭಾಳ ಜನ ಇರ್ತಾರಲ್ಲ, ಭಾಳ ಜನ ಇರೋ ಕಾರಣಕ್ಕೆ ಸ್ವಲ್ಪ ಮುಂದಕ್ಕೆ ತಳ್ಬೋದು ನಮ್ಮನ್ನು. ಗೈಸ್ ಹೇಳ್ತಿದ್ದಾರೆ 2 ದಿನ ಆಗುತ್ತೆ ದರ್ಶನ ಆಗೋದ್ರೊಳಗಡೆ ಅಂತ ಹೇಳ್ತಿದ್ದಾರೆ. ಸಾಧ್ಯ ಆದಷ್ಟು ಬೇಗ ದರ್ಶನ ಆದ್ರೇ ಬೆಟರು. ಯಾಕಂತಂದರೆ ಗೊತ್ತಲ್ವ ನಾವು ಡ್ಯೂಟಿ ಹೆಂಗೈತೆ ನಮ್ಮದು ಡ್ಯೂಟಿ ಅಂತ, ನಾನು ಬ್ಲಾಗಲ್ಲೆಲ್ಲ ನೋಡಿರ್ತೀರ. ಆದರೆ ಏನು ಮಾಡೋಣ, ಆದಷ್ಟು ಬೇಗ ದರ್ಶನ ಆದರೆ ಸಾಕು ಅಂತ ಅಂದ್ಕೊತೀವಿ. ಆದರೆ ನಮ್ಮ ಅಣ್ಣ ಮಾತ್ರ 3 ತಿಂಗಳು ಊಟದಾನು ಮುಂದೆ 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 ಹೋಗ್ತಾವನೆ. ಎಷ್ಟು ಬೇಗ ಹೋಗ್ತಾನೆ ಅಂದರೆ ಅಷ್ಟು ಬೇಗ ಹೋಗ್ತಾನೆ. ನಮ್ಮ ಅಣ್ಣ ಒಬ್ಬ ಅಣ್ಣ ಹೇಳಿದ್ದಾನೆ, ಅಲ್ಲೆಲ್ಲಿ ಜನನ ಮಾತಾಡಿಸಿ ಅವ್ರ ಹತ್ರ ರಿಲೀವ್ ತಗಂತ ಹೇಳಿದ್ದಾನೆ. ಆದರೆ ಇಲ್ಲಿ ಬರೋರೆಲ್ಲ ಜಾಸ್ತಿ ತೆಲುಗವರೇ ಬರ್ತಿದ್ದಾರೆ, ಕನ್ನಡದವ್ರು ಯಾರೂ ಬರ್ತಿಲ್ಲ. ಅವ್ರು ತೆಲುಗಲ್ಲಿ ಹೇಳ್ಸಿದ್ರು ಕೂಡ ನಿಮಗೆ ಅರ್ಥ ಆಗಲ್ಲ. ನೋಡೋಣ. ಗೈಸ್ ಓನ್ಲಿ ಬರೀ 5 ರೂಪಾಯಿ ಮಜ್ಜಿಗೆ ಅಂತೆ. ಖುಷಿ ಅಲ್ವಾ? ಇಷ್ಟು ಮೇಲೇನೋ ಬರೀ 5 ರೂಪಾಯಿ ಮಜ್ಜಿಗೆ ಕೊಡ್ತಾರಂದರೆ ಖುಷಿಯೇ ಅನಿಸುತ್ತೆ. ಓನ್ಲಿ ಅಣ್ಣ ತೋರಿಸಿಲ್ಲ ಮಜ್ಜಿಗೆನ, ಓನ್ಲಿ ಬರೀ 5 ರೂಪಾಯಿ ಮಜ್ಜಿಗೆ ಅಂತೆ. ಹಾಂ ಗೈಸ್ ಜಿಂಕೆನೋ ಏನಂತನೂ ಗೊತ್ತಾಗ್ತಿಲ್ಲ, ಆದರೆ ಕಾಣ್ತೈತೆ. ಏನಂತಾನೆ ಗೊತ್ತಾಗ್ತಿಲ್ಲ. ಆದರೆ ನೋಡಿ ಜನ ಇಲ್ಲೇ ಇದ್ದಾರೆ, ಆದರೆ ಇಲ್ಲೇ ಕಾಣ್ತೈತೆ, ಏನಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ವಿನೋದ್ ಅಣ್ಣ ಕಾಣೆ ಆಗಿದ್ದಾನೆ. ಎಲ್ಲಿ ಭಾಳ ಅಂದರೆ ಭಾಳ ದೂರ ಹೋಗ್ಬಿಟ್ಟಿದ್ದಾನೆ, ಆದರೆ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಬೆಳ್ಳಗೆ ಒಂದು ಮೀಡಿಯಮ್ ಸೈಜಲ್ಲಿ ಇದ್ದಾನೆ, ಸ್ವಲ್ಪ ಗಡ್ಡ ಇದ್ದಾನೆ. ಹುಡುಕಿ ಕೊಟ್ಟವ್ರಿಗೆ ಒಂದು ಮೂಸಂಬಿ ಜ್ಯೂಸ್ ಅಂತ ನಮ್ಮ ಅಣ್ಣಗೆ ಕೊಡ್ತಾನೆ.
ಏನು ನಮ್ಮ ಹೇಳ್ತೀವಿ? ಕಡೆಯಿಂದ ಒಂದು ಗಿವೆ ಇದೆ ಹುಡ್ಕೊಟ್ಟವ್ರಿಗೆ. ಹಾಂ, ನಮ್ಮಣ್ಣ ಸ್ವಲ್ಪ ಬೆಳ್ಳಗೆ ಸ್ವಲ್ಪ ಉದ್ದ ಇದ್ದಾನೆ ಅಷ್ಟೇ. ಹುಡುಕೊಟ್ಟವ್ರಿಗೆ ಒಂದು ಮೂಸಂಬಿ ಜ್ಯೂಸ್ ಅಂತ ನಮ್ಮಣ್ಣ ಗಿವ್ ಅವೇ ಕೊಡ್ತಾನೆ. ನಿಮ್ಗೆ ಏನಾದರೂ ಕಂಡ್ರೆ ಒಂದು ಫೋಟೋ ಹಾಕ್ತೀವಿ, ಹುಡುಕೊಟ್ರೆ ಚೆನ್ನಾಗಿರುತ್ತೆ. ಆದರೆ ಎಲ್ಲೂ ಕಾಣ್ತಾ ಇಲ್ಲ, ಕಾಣೆ ಆಗಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಸೈಕ್ ಅಂತ ಅಂದ್ಕೊಂಬಿಡ್ಬೇಕು, ಯಾಕಂದರೆ ಎಲ್ಲೂ ಕಾಣ್ತಾ ಇಲ್ಲ. ಮುಂದೆನೂ ಕಾಣ್ತಾ ಇಲ್ಲ ನೋಡಿ, ನಮ್ಮ ಹಿಂದೆನೂ ಕಾಣ್ತಾ ಇಲ್ಲ, ನೋಡ್ಬೋದು ಮುಂದೆನೂ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಆದರೆ ಹುಡುಕೊಟ್ಟವ್ರಿಗೆ ಒಂದು ಮೂಸಂಬಿ ಜ್ಯೂಸ್. ಹಾಂ, ವಿನೋದ್ ಅಂತ. ಆದರೆ ಇನ್ನು 1015 ಸ್ಟೆಪ್ಸ್ ಇದ್ದಾವೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಕೊಂಡು ಬೇಗ ದರ್ಶನ ಆದರೆ ಸಾಕಂತ ಅಂದ್ಕೊತೀವಿ. ಯಾಕಂದರೆ ಫುಲ್ಲು ಆಗಲೇ ಟಯರ್ಡ್ ಏನು ಅನ್ನಿಸ್ತಿಲ್ಲ. ಒಂದೊಂದು ಮಜ್ಜಿಗೆ ಕೊಡ್ತೀವಲ್ಲ, ಬರೀ 5 ರೂಪೀಸ್ ಮಜ್ಜಿಗೆ, ಫುಲ್ಲು ಎನರ್ಜಿಯಲ್ಲಿದ್ದೀವಿ. 1000 ಸ್ಟೆಪ್ಸ್ ಏನು ದೊಡ್ಡದೇನಲ್ಲ, ಬೇಗ ಹತ್ತು ಹೋಗ್ಬಿಡ್ತೀವಿ. ಆದರೆ ಬೇಗ ದರ್ಶನ ಆದರೆ ಸಾಕಲ್ಲಣ್ಣ. ಬೇಗ ದರ್ಶನ ಆದರೆ ಸಾಕು. ತಿರುಪತಿ ತಿಮ್ಮಪ್ಪ ನಮ್ಮ ಹಿಂದೆ ಇದ್ದು ಕಾಪಾಡಿದ್ರೆ ಬೇಗ ದರ್ಶನ ಆಗುತ್ತೆ. ಇಲ್ಲಿ ಎಲ್ಲ ಹೋಗೋರೆಲ್ಲ ಹೇಳ್ತಾ ಇದ್ದಾರೆ 2 ದಿನ ಆಗುತ್ತೆ ದರ್ಶನ ಆಗೋದ್ರೊಳಗಡೆ ಅಂತ ಹೇಳ್ತಿದ್ದಾರೆ. ಆದರೆ ನಮಗೆ ಆದಷ್ಟು ಬೇಗ ದರ್ಶನ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡೋಣ ಎಷ್ಟು ದಿನ ಆಗುತ್ತೋ ದರ್ಶನ ಆಗೋದ್ರಲ್ಲಿ. ಬೇಗ ದರ್ಶನ ಆದರೆ ಸಾಕಾಗಿರುತ್ತೆ. ಟಯರ್ಡೇನೇನು ಅನ್ನಿಸ್ತಾ ಇಲ್ಲ. ಸ್ಟೆಪ್ಸನ್ನು ಆರಾಮಾಗಿ 2000 ಸ್ಟೆಪ್ಸ್ ಆಗಲೇ ಕಂಪ್ಲೀಟ್ ಮಾಡ್ಕೊಂಡು 2500 ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾವೆ. ಇನ್ನೊಂದು 1000 ಸ್ಟೆಪ್ಸ್ ಇದ್ದಾವೆ. ಆದಷ್ಟು ಬೇಗ ಮೇಲ್ಗಡೆ ಹೋಗಿ ದರ್ಶನ ಒಂದೇ ಆದರೆ ಸಾಕು, ಇನ್ನೇನು ಬೇಡ. ಯಾವ ಥರ ಹೇಳೋದೇನೋ ಗೊತ್ತಾಗ್ತಿಲ್ಲ. ಆದರೆ ಒಂದೇ ಒಂದು ಬೇಗ ದರ್ಶನ ಆದರೆ ಅಷ್ಟೇ ಸಾಕು. ಮತ್ತು ನೋಡೋಣ ಮುಂದೆ ಎಲ್ಲ ತಿರುಪತಿ ಮೇಲೆ ಏನೇನಿದೆ ಅಂತೇಳಿ ಎಲ್ಲನೂ ತೋರಿಸ್ತೀನಿ. ಆದಷ್ಟು ಬೇಗನೆ ಸ್ವಲ್ಪ ಮೇಲ್ಗಡೆ ಹೋಗಿ ದರ್ಶನ ಒಂದೇ ಆದರೆ ಸಾಕಂತ ಅಂದ್ಕೊತೀನಿ. ಮತ್ತು ಮೇಲ್ಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಏನಣ್ಣ ಜೇನುಗೂಡು ಐತೆ ನೋಡಿ. ಜೇನುಗೂಡು ಅಲ್ಲದು, ಕಡ್ದ್ರೀಗ. ಜೇನಲ್ಲ, ನೀನು ಯೂಟ್ಯೂಬಲ್ಲಿ ಹಾಕೋ. ಇವು ಕಚ್ಚಿದ್ರೆ ಯಾವ ಥರ ಆಗೋದು ಗೊತ್ತಾ? ಅಲ್ಲ ಇದ್ರನ್ನ ಏನಂತಾರೆ ನಮಗೆ ಗೊತ್ತಿಲ್ಲ. ಅವಳ ಚಪ್ರಿ ಥರ ಮಾಡ್ತಾಳಲ್ಲ, ಗೊತ್ತಿದ್ರು ಗೊತ್ತಿಲ್ದಂಗೆ ಮಾಡೋಕೆ ಹೋದ್ರೆ ಅದು ಗೊತ್ತೈತೆ ಕಡ್ದ್ರೀಗ. ಅದೇ ಅವಳು ಮಾಡ್ತಾಳಲ್ಲ ಒಬ್ಳು. ನಮ್ಮೂರಲ್ಲಿ ಇದನ್ನ ಬಾಳೆಹಣ್ಣು ಅಂತಾರೆ, ಗಾಯಸ್ ಇದನ್ನ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಏನಂತಾರೆ. ಆ ಥರ ಮಾಡೋಕ್ಕಾಗುತ್ತಾ? ಇಲ್ಲ, ನಾವು ನೋಡಿದ್ದೀನಿ ಅಣ್ಣ, ನಾನು ನೋಡಿದ್ದೀನಿ ನಮ್ಮ ಹಳ್ಳಿ ಸೈಡ್. ನೀನು ಹಳ್ಳಿ ಹುಡುಗ ತಾನೆ, ಸಿಟಿ ಹುಡುಗ ನೀನು. ಜೇನುಗೂಡು ಹೆಂಗಿರ್ತೈತೆ ಹೇಳು? ಜೇನುಗೂಡು ಅಲ್ಲ ಅದು, ಕಡ್ದ್ರೀಗ. ಕಡ್ದ್ರೀಗ. ಹಾಂ, ನಮ್ಮ ಅಣ್ಣ ಹೇಳ್ತಾನೆ ಅಲ್ಲೊಂದು ಜೇನುಗೂಡು ಅಲ್ಲ ಅದು, ಕಡ್ದ್ರೀಗ. ಅದು ಏನಾದರೂ ತುಪ್ಪ ಗಿಪ್ಪ ಏನಿರಲ್ಲ ಅಣ್ಣ, ಅದು ಬರೀ ಹುಳ ಥರ, ಜೇನು ಹುಳದ ಟೈಪೇ. ಅದು ಒಂಥರ 2ನೇ ಜಾತಿದು. ಅದು ತುಪ್ಪ ಏನು ಕೊಡಲ್ಲ. ಕಾರ್ಟೂನ್ಗಳಲ್ಲೆಲ್ಲ ಜೇನುಗೂಡು ಎಲ್ಲ ಬಿದ್ದ ತಕ್ಷಣ ತುಪ್ಪ ತಿನ್ನಕ್ಕೆ ಹೋಗುತ್ತಾ ಕರಡಿಗಳು. ಹಾಂ, ಅದು ಬೇರೆ ಇದು ಬೇರೆ. ಅದು ಜೇನುಗೂಡು ಅಲ್ಲ, ಅದು ಕಡ್ದ್ರೀಗ. ಕಾರ್ಟೂನ್ ನೋಡಿಲ್ಲಲ್ಲ ನೀವು? ಇಲ್ಲ ಅಣ್ಣ, ನೋಡಿದ್ದೀನಿ, ಕರೆಕ್ಟಾಗಿ ನೋಡಿದ್ದೀನಿ. ಗಾಯ್ಸ್, ನಮ್ಮ ಅಣ್ಣರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬೇಗ ನಾವು ಓಡ್ಬೇಕು, ಇಲ್ಲಾಂತಂದರೆ ಹಿಂದೆ ಆಗಿಬಿಡ್ತೀವಿ. ಇಲ್ಲಾಂದ್ರೆ ನಾವು ಕಾಣೆ ಆಗಿದ್ದೀವಿ ಅಂತೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ನಾವು ಹೋಗಿ ಬೇಗ ಹೋಗ್ಬೇಕು. ಇಲ್ಲ ಅಂತಂದರೆ ನಾವು ಕಾಣೆ ಆಗಿಬಿಟ್ಟಿವಿ ಅಂತ ಅನ್ಕೊಂಡ್ಬಿಡ್ತಾನೆ. ಆದರೆ ಅಣ್ಣ ಮುಂದೆ ಅಂದ್ಕೊಂಡಿರ್ತಾರೆ, ಏನು ಮಕ್ಳ ಕೈಲಿ ಹತ್ತಕ್ಕಾಗ್ತಿಲ್ಲ, ಅದಕ್ಕೆ ಹಿಂದೆ ಬರ್ತಾರಂತೇಳಿ ಅಂದ್ಕೊಂಡಿರ್ತಾನೆ. ಅವಣ್ಣ ವಿನೋದಣ್ಣ ಏನು ದೊಡ್ಡ ಪುಡುಂಗಿ ಅನ್ಕೊಂಡ್ಬಿಟ್ಟು ಅವನು. ಆದರೆ ಮುಂದೆ ಹೋಗಿದ್ದಾನೆ, ಕಾಣೆ ಆಗಿದ್ದಾನೆ ಅಂತೇಳಿ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀವಿ. ಸದ್ಯದಲ್ಲಿ ಇನ್ನೇನು ಮೈಕಲ್ ಅನೌನ್ಸ್ ಮಾಡೋಣಂತಲ್ಲ ಅಣ್ಣ? ನೋಡಿ, ಇಲ್ಲಿ ತಿರುಪತಿಗೆ ಬರೋವಂಥ ಭಕ್ತಾದಿಗಳಿಗೆ ಒಂದು ಮನವಿ, ನಮ್ಮಣ್ಣ ಕಾಣೆ ಆಗಿದ್ದಾನೆ. ಸೀರಿಯಸ್ಸಾಗಿ ಕೇಳ್ತಾ ಇದ್ವಿ, ಇದು ಕಾಮಿಡಿ ಅಲ್ಲ. ಯಾಕಂತಂದರೆ ಇಲ್ಲಿಗಾಗಲೇ 1/2 ಅವರಿಂದನೂ ಕಾಣ್ತಾ ಇಲ್ಲ. ನಾನು ಮ್ಯಾಗಿ ತಿಂದಿದ್ದೆ ಲಾಸ್ಟು. ಯಾಕಂದರೆ ಫೋನ್ ಕೂಡ ಅವಣ್ಣನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ಇರೋದು ಅವಣ್ಣನ ಫೋನು. ಮೇಲ್ಗಡೆ ಹೋಗಿ ಅನೌನ್ಸ್ ಮಾಡಿಸ್ಬೇಕಾಗುತ್ತೆ. ಯಾಕಣ್ಣ ಗಾಯ್ಸ್? ಆ್ಯಕ್ಚುಲಿ ನಿಜ ಪ್ರಾಮಿಸು, ಇವಾಗ ನಾನು ವೀಡಿಯೋ ಮಾಡ್ತಿರೋದು ಕೂಡ ಅವಣ್ಣನ ಫೋನಲ್ಲಿ.
ಅವನಿಗೆ ಈ ನಂಬರ್ ನೆನಪಿದ್ರೆ ಓಕೆ. ಅಲ್ಲಿ ಮೇಲ್ಗಡೆ ಹೋದ್ಮೇಲೆ ನೆಟ್ವರ್ಕ್ ಬರುತ್ತಂತ ಏನು ಗ್ಯಾರಂಟಿ ಏನಣ್ಣ ಗಾಯ್ಸ್? ಇಷ್ಟಲ್ಲಿ ಸೈಕ್ ಅಂತ ಅನ್ಕೊಬೇಕು. ಯಾಕಂತಂದರೆ ಮೇಲ್ಗಡೆ ಅಲ್ಲಿ ಅವನ ಹತ್ರ ಇಲ್ಲಿ ಫೋನ್ಗಳು ಇಲ್ಲ. ಇವಾಗ ವೀಡಿಯೋ ಮಾಡ್ತಿರೋದು ಅವನ ಫೋನಲ್ಲಿ. ಇವಾಗ ಅಕಸ್ಮಾತ್ ಅಲ್ಲಿ ಮೇಲ್ಗಡೆ ಯಾರು ಫೋನ್ ಕೊಟ್ಟಿಲ್ಲ, ಇಲ್ಲ ನೆಟ್ವರ್ಕ್ ಬಂದಿಲ್ಲ ಅಂತಂದರೆ ನಮ್ಮ ಅಣ್ಣನ ಪರಿಸ್ಥಿತಿ ಏನು ನಿಜ ಅಲ್ಲಿ ಸೈಕ್ ಇವಾಗ ಮಿಸ್ ಆಗಿ ಏನಾದರೂ ಅವಣ್ಣ ಇವಾಗ ಬಂದಿಲ್ಲ ಬೇಗ ಅಂತ ಅಂದ್ಕೊಂಡ್ರೆ ಮುಂದೆ ಎಲ್ಲಾದರೂ ಹೋಗಿ ಕೂತ್ಕೊಂಡು ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ನಮಗಂತೂ ಟೈರ್ಡ್ ಏನು ಅನ್ನಿಸ್ತಾ ಇಲ್ಲ. ಇನ್ನೇನು ಇವಾಗ ಅನಿಸುತ್ತೆ ಇನ್ನೊಂದು 3000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ ಇನ್ನೇನು ಸದ್ಯದಲ್ಲೇ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ಸ್ ಏನು ಆರಾಮಾಗಿನೇ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಅಷ್ಟು ಆಯಾಸ ಏನು ಅನ್ನಿಸ್ತಾ ಇಲ್ಲ. ಆದರೆ ಇವಾಗ ಸೈಕ್ ಅಂತಂದರೆ ಇವಾಗ ಏನಂತಂದರೆ ನಮಗೆ ದರ್ಶನ ಆಗೋದೇ ಇವಾಗ ಇರೋದು. ಮೇಲ್ಗಡೆ ಯಾವ ಥರ ಇದೆ ಅಂತ ಕ್ರೌಡ್ ಇದೆ ಅಂತ ಹೇಳ್ತಿದ್ದಾರೆ. ಹೋಗಿ ಬರೋರೆಲ್ಲ 2 ದಿನ ಆಗುತ್ತೆ ನೀವು ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟು ದಿನ ಆಗುತ್ತೋ ಎಷ್ಟೊತ್ತಾಗುತ್ತೋ ದರ್ಶನ ಆಗೋದ್ರೊಳಗಡೆ. ಅಲ್ಲಿ ಕೆಳಗಡೆ ಕೇಳಿದಾಗ ಇವತ್ತು 3 ಗಂಟೆ ಒಳಗಡೆ ಆಗುತ್ತೆ ಅಂತ ಹೇಳಿದರು. ಆದರೆ ಒಳ್ಳೆಯದು, ಇಲ್ಲ ತುಂಬ ಕಷ್ಟ ಆಗುತ್ತೆ. ಮತ್ತು ಮುಂದೆ ವಿಡಿಯೋದಲ್ಲಿ ಹೋಗೋಣ ಬನ್ನಿ ಎಲ್ಲ. ಇದು ಒಂದು 3000 ಸ್ಟೆಪ್ಸು ಕಂಪ್ಲೀಟ್ ಆದಮೇಲೆ ಇದು ಕಾಣೋಂಥ ಜಾಗ ಇದು ನೋಡಿ. ಇದು ನೋಡ್ತಿರ್ಬೋದಲ್ಲ 3000 ಸ್ಟೆಪ್ಸು. ಮೇ ಬಿ ನಾವು ಬಂದಾಗ ಕ್ರೌಡು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ. ಆ್ಯಕ್ಚುಲಿ ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ. ನೋಡಿ ನಮ್ಮಣ್ಣ ಕಾಣೆ ಆಗಿದ್ದಾನೆ ಅಂತ ಹೇಳಿದ್ವಲ್ಲ, ಇವಾಗ ಕಾಣಿಸ್ಕೊತಾ ಇದ್ದಾನೆ. ಇಲ್ಲೇ ಇದ್ದಾನೆ ನೋಡಿ, ಬೋಲ್ಶಿಟ್ ಗಾಯ್ ಇಲ್ಲಿ ಕಾಣ್ತಾ ಇದ್ದಾನೆ, ಇಲ್ಲಿ ಬರ್ತಾ ಇದ್ದಾನೆ. ಅಣ್ಣ ಅಣ್ಣ ನಿನ್ನ ಮೈಕಲ್ಲಿ ಕೇಳಲಿಲ್ಲ, ಆಗಲೇ ಕಾಣೆ ಆಗಿದ್ದಾನೆ ಅಂತ ಅನೌನ್ಸ್ ಮಾಡಿದ್ದೆ ನಾವು ಆಗಲೇ. ನಾವು ನಿಜ ಅಲ್ಲ ಗಿವ್ ಅವೇ ಕೂಡ ಕೊಟ್ಬಿಟ್ಟಿದ್ದೆ ಗೊತ್ತಾ ನಾವು. ಗಾಯ್ಸ್ ನಾವು ಹೇಳಿದ್ವಲ್ಲ ಕಾಣೆ ಆಗಿದ್ದಾನೆ ಅಂತ ಹೇಳಿ, ನೋಡಿ ನಮಗೆ ಸಿಕ್ಬಿಟ್ಟಿದ್ದಾನೆ.